ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಇಲ್ದಲೇ ಇದ್ದಾರೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿವ್ರು ಇವತ್ತು? ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಅವರು. ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಎಲ್ಲರನ್ನೂ ಪಕ್ಷವನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರನ್ನ ಹೆಂಗೆ ತೊಗೊಂಡು ಹೋಗಬೇಕು, ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಅರಿವಿದೆ. 100ಕ್ಕೆ 100 ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇದೆ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. ಡಿ.ಕೆ.ಶಿ ಅವರು CM ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. ಡಿ.ಕೆ. ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದರು. ನವೆಂಬರ್ನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವ್ರು ಆಗಬೇಕು ಅನ್ನೋದು ನಮ್ಮ ಅನುಭವ. ಅದರಲ್ಲೇ ನನ್ನ ಮನೆ. ಅಲ್ಲ, ನೀವು ಇನ್ನೂ ನವೆಂಬರೇ ಬಂದಿಲ್ಲ, ಈಗಲೇ ಅಲ್ಲೇ ನೀವು ಆಗಲಿಲ್ಲ ಆಯಿತು ಅಂದರೆ ನೀವೇ ಕಂದಿಲ್ಲ. ನವೆಂಬರ್ ಆಗ್ತದೆ ಗುಡಿ. ಅದನ್ನ ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು. ಬರೀ ಲೆಫ್ಟೇ ಯೋಚನೆ ಮಾಡಿದ್ರೆ ಹಾಗೆ ರೈಟ್ ಸ್ವಲ್ಪ ಯೋಚನೆ ಮಾಡಿ. ಕರೆಕ್ಟ್ ಪಾತ್ರದಲ್ಲಿ ಹೋಯ್ತಾ ಇದೆ ಸರ್ಕಾರ. ಇದನ್ನೇನು ಯೋಚನೆ ಮಾಡಿ ಮುಖ್ಯಮಂತ್ರಿ ಆಯ್ತಾರೆ, ಆಗಬೇಕು ಅಂತೂ ನಮ್ಮ ಮನಸ್ಸು, ನಮಗೆ ತೃಪ್ತಿ.